ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡ್ತಿರೋದು ವಾಟ್ಸ್ ಇನ್ ಮೈ ಮೇಕಪ್ ಬ್ಯಾಗ್. ಸೊ ನನ್ನ ಹತ್ರ 3 ಮೇಕಪ್ ಬ್ಯಾಗ್ಸ್ ಇದೆ. ದಿಸ್ ಒನ್ 2 ಲಾಸ್ಟ್ ಒನ್ 3. ಸೊ ನಾನು ಯಾವ್ಯಾವ ಕಲೆಕ್ಷನ್ಸ್ನ ಮಾಡಿದ್ದೀನಿ, ನಾನು ಯಾವ ರೀತಿ ಮೇಕಪ್ ಮಾಡ್ಕೊತೀನಿ, ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿ ಮೇಕಪ್ ಮಾಡ್ಕೊತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಫಸ್ಟ್ ದಿಸ್ ಒನ್ ಈಸ್ ಮೇಕಪ್ ಪೋಸ್ HD ಸೆಟ್ಟಿಂಗ್ ಪೌಡರ್. ಇದು ಬಂದು ಮೈ ಗ್ಲಾಮ್ದು. ಸೊ ಇದು ತುಂಬಾ ಚೆನ್ನಾಗಿದೆ, ನನ್ನ ಫೇಸಿಗೆ ತುಂಬ ಸೆಟ್ ಆಗುತ್ತೆ. ಇದೊಂದು ಮೈ ಗ್ಲಾಮ್ದು ಸೆಟ್ಟಿಂಗ್ ಪೌಡರ್. ಸೊ ಓಪನ್ ಆಗಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಇದು. ಆ್ಯಂಡ್ ದೆನ್ ಇದು ಅಷ್ಟೇ, ಇದು ಲೂಸ್ ಪೌಡರೇ. ಇದು ಮೈ ಗ್ಲಾಮ್ಗಿಂತ ಲ್ಯಾಕ್ಮಿ ಬ್ಯೂಟಿ ಐ ಡೋಂಟ್ ನೋ ಯಾವ ಇದು ಬ್ರ್ಯಾಂಡ್. ಫುಲ್ ಟೈಟ್ ಆಗಿದೆ. ಯಾ, ದಿಸ್ ಒನ್ ಈಸ್ ಮೈ ಫೇವರೆಟ್ ಲೂಸ್ ಪೌಡರ್. ಮತ್ತು ಜಸ್ಟ್ ಇದನ್ನು ಓಪನ್ ಮಾಡಿ ಜಸ್ಟ್ ಇದನ್ನು ಟ್ಯಾಗ್ ಮಾಡಿ ಹಾಕ್ಕೊಳ್ಳೋದು. ಇದು ನನ್ನ ಫೇವರೆಟ್. ಇದು ಯಾವ ಬ್ರ್ಯಾಂಡ್ ಅಂತ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಇದು ಬಂದು ಮೈ ಗ್ಲಾಮ್ದೆ. ನಾನು ಮೈ ಗ್ಲಾಮ್ ಪ್ರಾಡಕ್ಟ್ ಜಾಸ್ತಿ ಯೂಸ್ ಮಾಡ್ತಿರೋದು. ಇದು HD ಫೌಂಡೇಶನ್ ಸ್ಟಿಕ್ ಅಂತ ನೋಡಿ, ಚೂರಿದೆ, ಇಷ್ಟೇ ಇರೋದು. ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಅಥವಾ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ಲೊಂದು ಡಾಟ್ ಹಿಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದೊಂದು. ನೆಕ್ಸ್ಟು ಇದು ಕಲರ್ ಬಾರ್ದು ಮೇಕಪ್ ರಿಮೂವರ್. ನೆಕ್ಸ್ಟ್ ಇದು ಅಷ್ಟೇ ಮೈ ಗ್ಲಾಮ್ದು. ಇದೊಂದು ಫೌಂಡೇಶನ್ ಕನ್ಸಿಲರ್ ಪ್ಯಾಲೆಟ್. ಮೇಕಪ್ ಫಿಕ್ಸರ್. ಇದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸರ್. ನೆಕ್ಸ್ಟ್ ಇದು ಹಿಬಾ ಬ್ರ್ಯಾಂಡ್ದು ಕಾಂಪ್ಯಾಕ್ಟ್. ನೆಕ್ಸ್ಟು ಇದು ಹೈಬ್ರೋ ಫಿಲ್ಲಿಂಗ್, ಸ್ವಿಸ್ ಬ್ಯೂಟಿ ಅವ್ರದ್ದು ಹೈಬ್ರೋ ಫಿಲ್ಲಿಂಗ್ 2 in 1. ಇದು ಪೌಡರ್ ವಿತ್ ಜೆಲ್. ಇದು ಜಾಸ್ತಿ ನನಗೆ ಇದು ಯೂಸ್ ಮಾಡ್ತೀನಿ ಬಿಕಾಸ್ ನಾನು ಹೈಬ್ರೋ ಫುಲ್ ತಿನ್ನಿದೆ. ಆ್ಯಂಡ್ ದೆನ್ ಇದು ಮಾರ್ಸ್ ಅವ್ರದ್ದು ಕನ್ಸಿಲರ್. ನನಗೇನು ಜಾಸ್ತಿ ಎಲ್ಲೂ ಡಾರ್ಕ್ ಸ್ಪಾಟ್ಸ್ ಆಗಲಿ ಅಥವಾ ಡಾರ್ಕ್ ಸರ್ಕಲ್ಸ್ ಆಗಲಿ ಇಲ್ಲ, ಜಸ್ಟ್ ಆನ್ ಡಾಟ್ ಯೂಸ್ ಮಾಡ್ತೀನಿ ಇದೊಂದು. ನೆಕ್ಸ್ಟ್ ಇದು ಬಂದು ಪ್ರೈಮರ್. ಇದು ಫೇಸಸ್ ಕೆನಡಾ ಅವ್ರದ್ದು ಪ್ರೈಮರ್. ನೆಕ್ಸ್ಟ್ ಇದೊಂದು ಹೈಲೈನರ್, ಕಲರ್ ಸೆನ್ಸ್ ಅವ್ರದ್ದು ಹೈಲೈನರ್. ಇದು ಅಷ್ಟೇ ಮೈ ಗ್ಲಾಮ್ದವ್ರದ್ದು ಐಬ್ರೋ ಫಿಲ್ಲಿಂಗ್. ಈ ಥರ ಜಸ್ಟ್ ಲೈಕ್ ಐಬ್ರೋ ಫಿಲ್ಲಿಂಗ್. ಇದೊಂದು ಯಾವುದೋ ಬ್ರಷ್. ಈಗ ಬ್ಲೆಂಡರ್ ಬ್ಯಾಗ್. ಈ ಬ್ಯಾಗಲ್ಲಿರೋದು ಇಷ್ಟ. ನೆಕ್ಸ್ಟ್ ಬ್ಯಾಗ್ ನಂಬರ್ 2. ಈ ಬ್ಯಾಗಲ್ಲಿ ಬಂದು ಫೌಂಡೇಶನ್. ದಿಸ್ ಫಿಟ್ ಮೀ ಫೌಂಡೇಶನ್. ಇದು ಶೇಡ್ ಬಂದು 235. ಇದೊಂದು ಫೌಂಡೇಶನ್ ಇದೆ. ನೆಕ್ಸ್ಟ್ ಅನದರ್ ಒನ್ ಫೌಂಡೇಶನ್ ಈಸ್ ಮಾಮರ್ತ್ ಅವ್ರದ್ದು ಫೌಂಡೇಶನ್. ನಾನು ಡ್ರೈ ಸ್ಕಿನ್ ಆಗಿರೋದ್ರಿಂದ ಮಾಮರ್ತ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದು ಇದು ಅಷ್ಟೇ, ಇದು ಫೇಸ್ ಟೋನರ್ ಒಂದು. ನೆಕ್ಸ್ಟು ಇದು ಮಾಯಿಶ್ಚರೈಸರ್. ಇದು ಹೈಡ್ರಾ ಬೂಸ್ಟ್ ವಾಟರ್ ಬೇಸ್ಡ್ ಫೌಂಡೇಶನ್. ಇದೊಂದು ಫೌಂಡೇಶನ್ ಇದು ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇದು ನಾನು ಫಸ್ಟ್ ನಾನು ಎಲ್ಲೇ ಮೇಕಪ್ ಅಪ್ಲೈ ಮಾಡಿದ್ರು ಇದು ಫೌಂಡೇಶನ್ ಇದು ಯಾವಾಗಲೂ ಅಪ್ಲೈ ಮಾಡ್ತೀನಿ. ಇದು ಮೇಕಪ್ಗೋಸ್ಕರನೇ ಇಟ್ಕೊಂಡಿರೋದು ಮಾಯಿಶ್ಚರೈಸರ್ ಇದು. ಇದು ಅಷ್ಟೇ, ಇದು ಮೈ ಗ್ಲಾಮ್ ಸೆಟ್ಟಿಂಗ್ ಸ್ಪ್ರೇ ಇದೊಂದಿದೆ. ಮೈ ಗ್ಲಾಮ್ ಆ್ಯಂಡ್ ಸ್ವಿಸ್ ಬ್ಯೂಟಿ 2 ಸೆಟ್ಟಿಂಗ್ ಸ್ಪ್ರೇ ಇದೆ. ನೆಕ್ಸ್ಟ್
ಇದು ಮೈಗ್ಲಾಮ್ದವ್ರದ್ದು ಇದು ಮೇಕಪ್ ಬ್ಲೆಂಡರ್. ನೆಕ್ಸ್ಟು ಇದು ಮೆಬಿಲಿನ್ ನ್ಯೂಯಾರ್ಕ್ದು ಮಸ್ಕರ, ಇದೊಂದು ಬ್ಲೆಂಡರ್. ಇದು ಫಿನಿಶಿಂಗ್ ಇನ್ಸೆಟ್ ಅವ್ರದ ಇನ್ಸೆಟ್ ಲೂಸ್ ಪೌಡರ್. ಇದು ಸೇಫ್ಟಿ ಪಿನ್ ಸ್ಯಾರಿಗೆ ಅಥವಾ ಎಲ್ಲರೂ ಬೇಕು ಅಂದರೆ ಇದು ಆನ್ಲೈನಲ್ಲಿ ಬೈ ಮಾಡಿದ್ದು, ಚೆನ್ನಾಗಿದೆ. ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಇದು ಅಷ್ಟೇ, ಇದು ಮೈಗ್ಲಾಮ್ ಅವ್ರದ್ದು ಪ್ರೈಮರ್, ತುಂಬಾ ಚೆನ್ನಾಗಿದೆ, ನಾನು ಯೂಸ್ ಮಾಡೋವಂಥದ್ದು. ಯಾವುದೋ ಒಂದು ಪುಟಾಣಿ ಇಯರಿಂಗ್ಸ್ ಇದೆ, ಯಾವುದೋ ಒಂದು ಬಿಂದಿ ಸ್ಟಿಕ್ಕರ್ ಇದೆ. ಇದು ಶುಗರ್, ಇದು ಶುಗರ್ ಬ್ರ್ಯಾಂಡ್ದು ಹೈಲೈಟರ್. ಇದು ನನಗೆ ಆ್ಯಕ್ಚುಲಿ ಇದು ಇಷ್ಟನೇ ಇಲ್ಲ, ಅದು ನೀಟಾಗಿ ಕುತ್ಕೊಳ್ಳೋದೇ ಇಲ್ಲ, ಒಂಥರ ಜೆಲ್ಲಿ ಫಾರ್ಮ್. ಇದು ನನ್ನ ಫೇಸ್ಗೆ ಸೂಟ್ ಆಗಲ್ಲ. ಇದು ಆಯಿಲಿ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ, ಡ್ರೈ ಸ್ಕಿನ್ ಅವ್ರಿಗೆ ಸೂಟ್ ಆಗಲ್ಲ. ನನ್ನ ಡ್ರೈ ಸ್ಕಿನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇದೊಂದಿದೆ, ಇದು ಲಿಪ್ಸ್ಟಿಕ್, ಈ ಶೇಡ್ದೊಂದು ಮೈಗ್ಲಾಮ್ದು ಲಿಪ್ಸ್ಟಿಕ್. ನೆಕ್ಸ್ಟ್ ಇದು ಅಷ್ಟೇ ಮೈಗ್ಲಾಮ್ದವ್ರದ್ದೇ ಸೆಟ್ಟಿಂಗ್ ಪೌಡರ್, ಕನ್ಸೀಲರ್, ಹೈಲೈಟರ್, ಇದೊಂದು ಪ್ಯಾಲೆಟ್. ನೆಕ್ಸ್ಟ್ ಇದು ಒಂದು ಹೈಲೈಟರ್, ಸೇಮ್ ಮೈಗ್ಲಾಮ್ದವ್ರದ್ದೇ ಹೈಲೈಟರ್. ಇದು ರೋಲ್ ಆನ್ ಹೈಲೈಟರ್. ಈ ಥರ ಜಸ್ಟ್ ಈ ಥರ ಗ್ಲೋ ಬರುತ್ತೆ. ಇದನ್ನು ಜಸ್ಟ್ ಈ ಥರ ಟ್ಯಾಪ್ ಮಾಡಬೇಕು ಅಷ್ಟೇ. ಇದೊಂದಿದೆ. ಆಮೇಲೆ ಇದು ಹೈಲೈಟರ್. ಮೇಕಪ್ ಆದಮೇಲೆ ಹೈಲೈಟರ್ ಹಾಕಲೇಬೇಕು, ಹಾಕಿಲ್ಲ ಅಂದರೆ ಮೇಕಪ್ ಲುಕ್ಕೇ ಇರಲ್ಲ. ಇದೊಂದು ಹೈಲೈಟರ್ ಇದೆ. ಆಮೇಲೆ ಇನ್ಸೈಟ್ ಅವ್ರದ್ದು ಒಂದು ಹೈಲೈಟರ್ ಇದೆ. ಹೈಲೈಟರ್ ಅಂದರೆ ನಂಗೆ ತುಂಬ ಇಷ್ಟ, ಅದಕ್ಕೆ ಎಲ್ಲ ಬ್ರ್ಯಾಂಡು ಒಂದೊಂದು ಇಟ್ಕೊಂಡಿದ್ದೀನಿ ಹೈಲೈಟರ್. ಆಮೇಲೆ ಇದು ಚೀಕ್ಸ್, ಲಿಪ್ಸ್ ಆ್ಯಂಡ್ ಚಿನ್ನ ಹತ್ರ ಹಾಕೊಳ್ಳೋದು 3 in 1. ಇಷ್ಟಿದೆ ಈ ಬ್ಯಾಗಲ್ಲಿ. ಇದೊಂದು ಹೈಲೈಟರ್ ಬ್ರಷ್, ಇಷ್ಟ ಈ ಬ್ಯಾಗಲ್ಲಿ ಇರೋದು ಇಷ್ಟ. ನೆಕ್ಸ್ಟ್ ಇನ್ನೊಂದು ಇದು ಸಾಫ್ಟ್ ಫೇಶಿಯಲ್ ಟಿಶ್ಯೂಸು. ಇನ್ ಕೇಸ್ ಏನಾದರೂ ಫೌಂಡೇಶನ್ ಏನಾದರೂ ಜಾಸ್ತಿ ಆದರೆ ಅಥವಾ ಲಿಪ್ಸ್ಟಿಕ್ ಏನಾದರೂ ಜಾಸ್ತಿ ಆದರೆ ಜಸ್ಟ್ ಈ ಥರ ಇಟ್ಕೊಂಡು ಈ ಥರ ಮಾಡಿಕೊಂಡ್ರೆ ಅಬ್ಸರ್ವ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದೊಂದು ನನ್ನ ಮೇಕಪ್ ಬ್ರಷ್. ಇದು ಲೂಸ್ ಪೌಡರ್ಗೆ ಯೂಸ್ ಮಾಡ್ತೀನಿ. ಇದು ಫೌಂಡೇಶನ್ ಬ್ಲೆಂಡ್ ಮಾಡೋಕ್ಕೋಸ್ಕರ ಈ ಬ್ರಷ್ನ ಯೂಸ್ ಮಾಡ್ತೀನಿ. ಇದು ಆನ್ಲೈನಲ್ಲೇ ಬೈ ಮಾಡಿದ್ದು, ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ ಪ್ಲೀಸ್. ನೆಕ್ಸ್ಟ್ ಅದು ಬಿಟ್ಟರೆ ಇದು ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ಸ್. ಇದು ಆನ್ಲೈನಲ್ಲೇ ತೊಗೊಂಡಿದ್ದು. ಇದು 700. ಆ್ಯಂಡ್ ದೆನ್ ಇದು ನಾನು ಹೈದ್ರಾಬಾದ್ ಟ್ರಿಪ್ಪಿಗೆ ಹೋದಾಗ ತೊಗೊಂಡಿದ್ದು. ಇದು ಆನ್ಲೈನಲ್ಲೇ ಬೈ ಮಾಡಿದ್ದು. ನೆಕ್ಸ್ಟು ಒಂದು ಏರ್ ಡ್ರೈಯರ್ ಇಟ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಎಲ್ಲರೂ ಟ್ರಿಪ್ಪಿಗೆ ಏನಾದರೂ ಎಮರ್ಜೆನ್ಸಿ ಬೇಕಾದ್ರೆ ತೊಗೊಂಡು ಹೋಗ್ತೀನಿ. ನೆಕ್ಸ್ಟ್ ಇದೊಂದು ಹೇರ್ ಸ್ಟ್ರೈಟ್ನರ್ ಇದೆ. ಇದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ. ಸೊ ಇದೊಂದು ಇದು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸು ಇನ್ನೂ ಇದೆ, ಬಟ್ ನಾನು ಮೇಯ್ನ್ ಡೈಲಿ ಯೂಸ್ ಮಾಡೋದು ಅಂದರೆ ಇದೆ. ಎಲ್ಲ ಮೈಗ್ಲಾಮ್ದೆ, ಪ್ರತಿಯೊಂದು ಶೇಡು ಇದೆ. ಈ ಶೇಡ್ ಆಗಿರ್ಬೋದು ಅಥವಾ ಈ ಶೇಡ್ ಎಲ್ಲ ಆಲ್ಮೋಸ್ಟ್ ನಾನು ಲಿಪ್ಸ್ಟಿಕ್ಕೆಲ್ಲ ಮೇಯ್ನ್ ಇಷ್ಟ ಆಗಿರೋದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಫೈನಲ್
ಲಾಸ್ಟ್ ಈ ಬ್ಯಾಗ್ ಬಂದು ಇದು ಬಂದು ಮೇಕಪ್ ಬ್ರಷಸ್, ಇಲ್ಲೊಂದು ಲಿಪ್ ಲೈನರ್ ಬ್ರಷಸ್, ಹೈ ಶ್ಯಾಡೋ ಬ್ರಷಸ್, ಇದು ಬಂದು ಪ್ಯಾಲೆಟ್, ಫೌಂಡೇಶನ್ ಎಲ್ಲ ಏನಾದರೂ ನಿಮ್ಮ ಹತ್ರ ಒಂದು 3 to 4 ಬ್ರ್ಯಾಂಡ್ ಫೌಂಡೇಶನ್ ಇದ್ದರೆ ಅದನ್ನು ಜಸ್ಟ್ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ಪ್ಯಾಚುಲ ಕೊಟ್ಟಿರ್ತಾರೆ. ಜಸ್ಟ್ ಐ ವಿಲ್ ಶೋ ಯು. ಇದನ್ನು ಜಸ್ಟ್ ಈ ಥರ ಇಟ್ಕೊಂಡು ಇಲ್ಲಿ ಫೌಂಡೇಶನ್ ಹಾಕ್ಕೊಂಡು ಜಸ್ಟ್ ಈ ಥರ ಮಾಡಿ ಹಿಂಗೆ ಹಾಕಂದರೆ ಫುಲ್ ಸ್ಮೂತ್ ಫಿನಿಶಿಂಗ್ ಬರುತ್ತೆ. ನನಗಂತ ಇದು ತುಂಬಾ ಇಷ್ಟ. ಆ್ಯಕ್ಚುಲಿ ಇದು ಆನ್ಲೈನಲ್ಲೇ ತೊಗೊಂಡಿದ್ದು. ಆಮೇಲೆ ಇದೊಂದು ಮೇಕಪ್ ಬ್ರಷಸ್ ಇದೆ, ಬಟ್ ನಾನು ಯಾವುದೂ ಯೂಸೇ ಮಾಡೋದು, ಆದರೂ ಇದೆ. ನಾನು ಜಸ್ಟ್ ಒಂದು ಈ ಥರ ಬ್ಲೆಂಡರಲ್ಲಿ ಅಷ್ಟೇ ಎಲ್ಲ ಪ್ರತಿಯೊಂದು ಹಾಕೊಳ್ಳೋದು. ನೆಕ್ಸ್ಟ್ ಇದೊಂದು ಐ ಶ್ಯಾಡೋ ಪ್ಯಾಲೆಟ್ ಇದೆ, ಐ ಶ್ಯಾಡೋ ಪ್ಯಾಲೆಟ್. ಆಮೇಲೆ ಇದು ಹೇರ್ ಪಿನ್ಸ್ ಎಲ್ಲ ನಾನು ಯಾವಾಗಲೂ ಫ್ರೀ ಏರ್ ಹಾಕ್ಕೊಳ್ಳೋದು. ಬಟ್ ಇದೊಂದಿದೆ. ಅದು ಬಿಟ್ಟರೆ ಇದೊಂದು ಐ ಶ್ಯಾಡೋ ಇದೆ. ಜಸ್ಟ್ ಸಿಂಪಲಾಗಿ ಎಲ್ಲಾದರೂ ಹೋಗಬೇಕು ಅಂತಂದರೆ ಇದೊಂದು ತೊಗೊಂಡಿದೆ. ಇದೊಂದು ಕೂಮ್ ಇದೆ. ನೆಕ್ಸ್ಟ್ ಇದು NYB ಅವ್ರದ್ದು 3-in-1 ಪ್ರೋ ಸ್ಟ್ರೋಬಿಕ್ ಕ್ರೀಮ್. ಇದು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ಫೌಂಡೇಶನ್ ಮತ್ತು ಇದೊಂದು ಕ್ರೀಮ್, ಓಕೆನಾ. ಇದನ್ನು ಈ ಥರ ಜಸ್ಟ್ ಈ ಪ್ಯಾಲೆಟ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಹೈಲೈಟರ್ ಬೇಡ, ಏನು ಬೇಡ, ಸಿಂಪಲ್ ಮೇಕಪ್ ಬೇಕು ಅಂತಂದರೆ ಇದನ್ನು ಯೂಸ್ ಮಾಡಿ. ಇದು ನಾನು ಆನ್ಲೈನಲ್ಲೇ ಬೈ ಮಾಡಿದ್ದು. ಆ್ಯಂಡ್ ದೆನ್ ಇದು ಹೈ ಪೌಡರ್ದು. ಇದು ಬ್ರೌನ್ ಕಲರ್, ಬ್ರೌನ್ ನಾನು ಯೂಸ್ ಮಾಡಲ್ಲ. ಇದೊಂದು ಕನ್ಸೀಲರ್ ಇದೆ. ಇದು ಲ್ಯಾಕ್ಮಿ 95 ಲಿಕ್ವಿಡ್ ಕನ್ಸೀಲರ್ ಇದೆ. ಆಮೇಲೆ ಇದೊಂದು ಬ್ರಷ್ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ಳೋಕ್ಕೆ. ಇದು ಬಂದು ಮೈಗ್ಲಾಮ್ದು BB ಕ್ರೀಮ್. ಇದನ್ನ ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಂದ್ರೆ, ಎಮರ್ಜೆನ್ಸಿ ಏನಾದರೂ ಶಾಪಿಂಗ್ ಅಥವಾ ಇಲ್ಲ ಟೌನಲ್ಲೇ ಹೋಗಬೇಕು ಅಂತಂದರೆ ಇದೊಂದು ಯೂಸ್ ಮಾಡಿಬಿಟ್ಟು ಕಾಂಪ್ಯಾಕ್ಟ್ ಪೌಡ್ರನ್ನ ಹಾಕೊಂಡು ಹೋಗ್ತೀನಿ. ಇದು ಬಂದು ಗುಡ್ ವೈಬ್ಸ್ ಅವ್ರದ್ದು ನರಿಶಿಂಗ್ ಡೇ ಕ್ರೀಮ್. ಇದನ್ನು ನಾನು ಯೂಸ್ ಮಾಡಲ್ಲ, ಇದು ಅಷ್ಟೇ ಕ್ರೀಮ್ ಇದೆ. ಆಮೇಲೆ ಇದೊಂದು ಪರ್ಫ್ಯೂಮ್ಸ್ ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಬೆಲ್ಲ ಬಿಟ್ಟು ಅದು 4 ಇತ್ತು, 2 ಖಾಲಿಯಾಗಿದೆ. ಇದೊಂದು 2 ಇದೆ. ಇದೊಂದು ಸಿಗ್ನೇಚರ್, ಇದು ನನ್ನ ಫೇವ್ರೆಟ್ ಪರ್ಫ್ಯೂಮ್. ಆ್ಯಂಡ್ ದೆನ್ ಇದು ಅಷ್ಟೇ, ಇದು ಲಿಪ್ ಲೈನರ್ ಟೈಪ್. ಇದು ಬಂದು ಒಂದು ಬ್ಲೆಂಡರ್ ಟೈಪ್. ಇದೇನು ಜಾಸ್ತಿ ಯೂಸ್ ಮಾಡಲ್ಲ, ಅಷ್ಟೇ. ಇದೊಂದು ಲ್ಯಾಕ್ಮಿ ಕಾಂಪ್ಯಾಕ್ಟು. ಇದೊಂದು ಬ್ಯೂಟಿ ಬ್ಲೆಂಡರ್. ಇದು ಆ್ಯಕ್ಚುಲಿ ಲ್ಯಾಕ್ಮಿ 95 ಸನ್ಸ್ಕ್ರೀನ್ ಖಾಲಿಯಾಗಿದೆ, ಸ್ವಲ್ಪ ಇದೆ. ಅದು ಬಿಟ್ಟರೆ ಇದೊಂದು ಲಾಸ್ಟ್ ಪ್ಯಾಲೆಟ್. ಇದು ಆ್ಯಕ್ಚುಲಿ ನಾನು ಇದು ಯೂಸೇ ಮಾಡಲ್ಲ ನಾನು, ಆದರೂ ಸುಮ್ಮನೆ ತೊಗೊಂಡಿರ್ತೀನಿ ನೋಡಿ. ಅಷ್ಟೇ ಗೈಸ್, ಇಷ್ಟೇ ನನಗಿರೋದು. ನೆಕ್ಸ್ಟ್ ಇದೊಂದು ಜ್ಯುವೆಲರಿ ಬಾಕ್ಸು. ಇದು ನೆಕ್ಸ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಜ್ಯುವೆಲರಿ ಬಾಕ್ಸ್ ಮಾಡಲಾ ಬೇಡವಾ ಕಮೆಂಟ್ ಮಾಡಿ ಗೈಸ್. ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ನಾನು ಫಸ್ಟ್ ಈ ಚಾನಲ್ನ ಕ್ರಿಯೇಟ್ ಮಾಡಿರೋದು. ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದೆ ಚೆನ್ನಾಗಿ ಮಾಡ್ತೀನಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.